ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಎರಡೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ಗೆ ನಾನು 10 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ಹಾಗೆಯೇ 6 ತಾರನ್ನು ಗಂಟಾಕಿ ಇಟ್ಕೊಂಡಿದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೀವು ಸಾರಿಗೆ ಡಿಸೈನ್ ಹಾಕೋದಿದ್ರೆ ಪಲ್ಲು ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಾಕ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿ ಮತ್ತೊಂದು ಸರ್ತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 1 2 3 4 5 ಚೈನ್ನ ಹಾಕ್ಬಿಟ್ಟು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಬಟ್ಟೆನ ಎಳಿಬೇಡಿ. ಲಾಕ್ ಮಾಡಬೇಕಾದ್ರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಲಾಕ್ ಮಾಡುವಾಗ ಸ್ವಲ್ಪ ಲೂಸಾಗೇ ಇರಲಿ. ಟೈಟಾಗಿ ಮಾಡಿದರೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ನಿಮಗೆ ಕಷ್ಟ ಆಗುತ್ತೆ. ಸೊ ಅಲ್ಲಿಂದ ನೆಕ್ಸ್ಟ್ 3 ಚೈನ್ ಹಾಕಿ ಆ 3 ಚೈನ್ ಕೂಡ ನಾನು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ. ಅಲ್ಲಿಂದ ಮತ್ತೆ 3 ಚೈನ್ ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ಅಲ್ಲಿಂದ ಮತ್ತೆ 3 ಚೈನ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡೆ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಫೈವ್ ಚೈನ್ ಆದಮೇಲೆ 3 ಟೈಮ್ಸ್ ನಮಗೆ 3 ಚೈನ್ ಬರಬೇಕು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಸ್ವಲ್ಪ ದಾರನ ಮೇಲೆತ್ತಿ ನೋಡಿ. ಇಲ್ಲಿ ನಾನು ಈ ರೀತಿಯ ಬೀಡನ್ನ ತೊಗೊಂಡಿದ್ದೀನಿ. ನಿಮಗೆ ರೌಂಡ್ ಬೀಡಲ್ಲಾದರೂ ನೀವು ತೊಗೋಬೋದು. ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಬೀಡ್ ಎಷ್ಟು ಲೆಂತ್ ಇದೆ ಅಲ್ವಾ, ಸೊ ಅಷ್ಟು ಲೆಂತ್ಗೆ ಇದನ್ನು ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿಂದ 6 ಚೈನ್ ಹಾಕೋತಾ ಇದ್ದೀನಿ. ಬೀಡಲ್ಲಿ ಆ್ಯಡ್ ಮಾಡ್ಕೊಂಡು ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿದ ನಂತರ 6 ಚೈನ್ ಹಾಕಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಅಲ್ಲಿ ಬೀಡ್ ಪಕ್ಕದಲ್ಲಿ ನಾವು ಲಾಕ್ ಮಾಡಿರ್ತೀವಲ್ಲ ಆ ಲಾಕ್ಗೆ ಲಾಕ್ನ ಮಾಡ್ಕೊಳ್ಳಿ. ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಮತ್ತು ಅಲ್ಲಿಂದ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಆ 6 ಚೈನ್ ಹಾಕಿದ್ವಲ್ಲ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಆ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡರಲ್ಲೊಂದು ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರನ ತಂದು ಎರಡರಲ್ಲೊಂದು ಮಾಡಬೇಕು. ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಮ್ಮನ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಕಂಬಗಳ ಲೆಂತ್ ಸೇಮ್ ಆಗಿ ಬರಲಿ. ಇಲ್ಲಿ ನಾನು 6 ಚೈನ್ ಗ್ಯಾಪ್ಗೆ ಒಟ್ಟು 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತೀನಿ. 10ಕ್ಕಿಂತ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಾದ್ರೆ ಅದರಲ್ಲಿ ಫೋಲ್ಡ್ ಆಗೋ ಚಾನ್ಸಸ್ಗಳು ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ಈ 6 ಚೈನ್ ಗ್ಯಾಪ್ಗೆ ಒಟ್ಟು 10 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ.
ಕೌಂಟ್ ಮಾಡ್ಕೊಳ್ಳಿ ಎಷ್ಟು ಡಬಲ್ ಕ್ರೋಶ್ ಕಂಬಗಳನ್ನ ಹಾಕ್ಕೊಂಡಿದ್ದೀವಿ ಅಂತ. ಸೊ ಇದನ್ನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ. ಅಲ್ಲಿಂದ 1 2 3 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 3 ಚೈನ್, ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಆರ್ಚ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ 3 ಸತಿ 3 ಚೈನ್ ಹಾಕ್ಕೊಂಡಿದ್ದೀವಿ. ಆರ್ಚ್ ಆದಮೇಲೆ 2 ಸತಿ 3 ಚೈನ್ನ ಹಾಕ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 5 ಚೈನ್ನ ಹಾಕೋತೀನಿ. 5 ಚೈನ್ ಹಾಕೋತೀನಿ. 5 ಚೈನ್ನ ಹಾಕ್ಕೊಂಡು ಅದನ್ನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 3 ಚೈನ್ 3 ಟೈಮ್ಸ್ ಬರಬೇಕು. 3 ಚೈನ್ 3 ಟೈಮ್ಸ್. ಲಾಕ್ಗಳನ್ನ ಮಾಡಬೇಕಾದ್ರೆ ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಬಿಗಿನರ್ಸ್ ಕೂಡ ಈ ಡಿಸೈನ್ನ ಈಸಿಯಾಗಿ ಹಾಕೋಬೋದು. 1-2 ಸಲ ನೀಟಾಗಿ ವೀಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟು ಪೂರ್ತಿ ವೀಡಿಯೋನ ನೋಡಿ. ಆವಾಗ ಯಾವ ರೀತಿ ನಾವು ಮಾಡ್ಕೊಂಡು ಹೋಗಿದ್ದೀವಿ ಅನ್ನೋದು ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡ್ಕೊಂಡು ಹೋದ್ರಿ ಅಂತಂದರೆ ಡಿಸೈನ್ ಹೇಗೆ ಮಾಡಿದ್ದೀವಿ ಅಂತ ಅರ್ಥ ಆಗೋದಿಲ್ಲ. ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಿಗಾದ್ರೂ ಕ್ರೋಶಾ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ನ ಕೊಟ್ಟಿರ್ತೀನಿ. ಇಲ್ಲಿ 3 ಚೈನು 3 ಟೈಮ್ಸ್ ಆದಮೇಲೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬಟ್ಟೆ ಕೂಡ ಲಾಕ್. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ಅಲ್ಲಿಂದ 6 ಚೈನ್ನ ಹಾಕೋಬೇಕು. 6 ಚೈನ್ನ ಹಾಕೋಬೇಕು. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ ಪಕ್ಕದಲ್ಲಿರೋ ಲಾಕ್ ಮೇಲೆ ಲಾಕ್. ಅಲ್ಲಿಂದ ಮತ್ತೆ 3 ಚೈನ್ 3 ಚೈನ್ 3 ಚೈನ್ ಲಾಕ್ ಮೇಲೆ ಲಾಕ್. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು 6 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲಿ ಕೂಡ ನಾನು 10 ಕಂಬಗಳನ್ನ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ 10 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ 3 ಚೈನ್ 2 ಟೈಮ್ಸ್ ಹಾಗೆಯೇ 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸೆಕೆಂಡ್ ಸ್ಟೆಪ್ಪಲ್ಲಿ ದಾರ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅದಾದಮೇಲೆ 2 ಟೈಮ್ಸ್ ಲಾಕ್ ಆದಮೇಲೆ 5 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು.
ಅಲ್ಲಿಂದ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೊಳ್ಳಿ. ನೀಡಲ್ಗೆ ಒಂದು ಸತಿ ದಾರ ಸುತ್ತಿ ಬ್ಯಾಕ್ ಸೈಡ್ ಹಾಗೆ ಫ್ರಂಟ್ ಸೈಡ್ ಎರಡು ಕಡೆಯಿಂದ 3 ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದರ ಮಿಡಲ್ಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಒಂದು ಡಬಲ್ ಕ್ರೋಶೆ ಕಮ್ಮನ ಮಾಡ್ಕೋಬೇಕು ಫಸ್ಟಿಗೆ. ಅದಾದಮೇಲೆ ನೀಡಲ್ಗೆ ಮತ್ತೆ ದಾರ ಸುತ್ತಿ ಅಲ್ಲಿ 10 ಕಂಬಗಳು ಹಾಕಿದ್ವಲ್ಲ ಅದರ ಮೊದಲ ಕಂಬದ ಮೇಲೆ ಚೈನ್ ಹೋಲ್ ಗ್ಯಾಪ್ ಕಾಣಿಸುತ್ತೆ ನೀಟಾಗಿ. ಸೊ ಆ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡರಲ್ಲೊಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ಸ್ಗೆ ದಾರ ಸುತ್ತಿ ಸೇಮ್ ಪಾಯಿಂಟಿಗೆ ಅದೇ ಪಾಯಿಂಟಿಗೆ ಹೋಗಿ ನೀಡಲ್ಗೆ ದಾರ ತಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ಗೆ ದಾರ ಸುತ್ತಿ ಎರಡನೇ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತಂದು ಎರಡರಲ್ಲೊಂದು ಮತ್ತೆ ನೀಡಲ್ಗೆ ದಾರ ಸುತ್ತಬೇಕು. ಸೇಮ್ ಪಾಯಿಂಟಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಪ್ರತಿ ಕಂಬಕ್ಕೂ ಸ್ಟಾರ್ಟಿಂಗಲ್ಲಿ 3 ಚೈನ್ ಇರುತ್ತಲ್ಲ, ಫ್ರಂಟ್ ಸೈಡ್ ಹಾಗೆ ಬ್ಯಾಕ್ ಸೈಡಿಂದ 2 ಸತಿ ಹಾಕಿರ್ತೀವಿ. ಸೊ ಅದರ ಗ್ಯಾಪ್ಗೆ 2 ಕಂಬದ ಗ್ಯಾಪ್ಗೆ 1 ಸತಿ ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ ನಾವುಗಳು ಅಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡ್ವಲ್ಲ 10, ಆ ಪ್ರತಿ 10 ಒಂದೊಂದು ಕಂಬಕ್ಕೂ 2 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಅರ್ಥ ಆಗ್ತಾ ಇದೆಯಲ್ಲ ಹೇಳ್ತಾ ಇರೋದು? 2 ಡಬಲ್ ಕ್ರೋಶೆ ಕಂಬ ಬರಬೇಕು. ಕಂಪ್ಲೀಟ್ ಮಾಡ್ತೀನಿ ನೋಡಿ ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅಲ್ಲಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಇದನ್ನು 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ನೆಕ್ಸ್ಟ್ 3 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಹಾಕಿ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಮೊದಲ ಕಂಬ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಒಂದು ಕಂಬಕ್ಕೆ ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶ, ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ. ಅರ್ಥ ಆಗ್ತಿದೆ ಅನ್ಕೋತೀನಿ. ಫ್ರಂಟ್ ಸೈಡಿಂದ ನಾವು ಕಂಬಗಳನ್ನ ಹಾಕಿ ಲಾಕ್ ಮಾಡ್ತೀವಲ್ಲ 3 ಚೈನ್ಗೆ, ಅಲ್ಲಿಂದ ಮತ್ತೊಂದು 3 ಚೈನ್ಗೆ ಒಂದು ಸತಿ ಸಿಂಗಲ್ ಕ್ರೋಶ ಮಾಡಬೇಕು. ಸಿಂಗಲ್ ಕ್ರೋಶ ಮಾಡಿ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮೊದಲ ಕಂಬಕ್ಕೆ ಅದನ್ನು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೆ ಹಾಗೆ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶ, ಮತ್ತೆ ಒಂದು ಕಂಬಕ್ಕೆ ಬೀಡ್ ಹಾಕಿ ಸಿಂಗಲ್ ಕ್ರೋಶ, ಒಂದು ಬೀಡ್ ಬರಬೇಕು, ಒಂದು ಸಿಂಗಲ್ ಕ್ರೋಶ. ಒಂದು ಕಂಬಕ್ಕೆ ಬೀಡ್ ಬರಬೇಕು, ಇನ್ನೊಂದು ಕಂಬಕ್ಕೆ ಖಾಲಿ ಬೀಡ್ ಹಾಕದೆ ಒಂದು ಸಿಂಗಲ್ ಕ್ರೋಶನ ಮಾಡುವಂಥದ್ದು. ತುಂಬ ಚೆನ್ನಾಗಿ ಬರುತ್ತೆ ಈ ಆರ್ಚ್ ಡಿಸೈನ್, ತುಂಬ ಚೆನ್ನಾಗಿ ಬಂದಿದೆ ಕೂಡ. ವರ್ಕ್ ಮಾಡಬೇಕಾದ್ರೆ ದಾರಗಳು ಒಂದೊಂದು ಹಾಗೆ ಬಿಟ್ಟು ಹೋಗುತ್ತೆ. ಸೊ ಅದನ್ನು ಸೇರಿಸ್ಕೊಂಡು ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಒಂದು ಕಂಬಕ್ಕೆ ಬೀಡ್ ಹಾಕಿ ಸಿಂಗಲ್ ಕ್ರೋಶ, ಮತ್ತೊಂದು ಕಂಬಕ್ಕೆ ಬೀಡ್ ಹಾಕದೆ ಸಿಂಗಲ್ ಕ್ರೋಶ. ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇದೇ ರೀತಿ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ಅದನ್ನು ನೆಕ್ಸ್ಟ್ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು. ಅಲ್ಲಿಂದ ಮತ್ತೆ ನಾವು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಇಷ್ಟೊತ್ತು ಬ್ಯಾಕ್ ಸೈಡಿಂದ ವರ್ಕ್ ಮಾಡ್ಕೊಂಡಿದ್ವಲ್ಲ, ಈಗ ನಾವು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು. ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು 1 2 3 ಚೈನ್ ಹಾಕ್ಕೊಂಡು
ಅಲ್ಲಿ ಬೀಡ್ ಪಕ್ಕದಲ್ಲಿ 2 ಬೀಡ್ಗಳ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಇರುತ್ತಲ್ಲ, ಆ ಸಿಂಗಲ್ ಕ್ರೋಶಕ್ಕೆ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಮತ್ತು 1 2 3 ಚೈನ್ನ ಹಾಕೋಬೇಕು. 2 ಬೀಡ್ಗಳ ಮಧ್ಯೆ ಸಿಂಗಲ್ ಕ್ರೋಶೆ ಇರುತ್ತೆ, ಸೊ ಆ ಸಿಂಗಲ್ ಕ್ರೋಶಕ್ಕೆ ಲಾಕ್ನ ಮಾಡ್ಕೋಬೇಕು. ಮೂರು ಚೈನ್ ಹಾಕಬೇಕು. 3 ಅಥವಾ 4, ನಿಮ್ಮ ಬೀಡ್ ಸ್ವಲ್ಪ ದೊಡ್ಡ ಸೈಜಲ್ಲಿದ್ದರೆ 4 ಚೈನ್ ಹಿಡಿಸುತ್ತೆ. ಹಾಗೆಯೇ ನೀವು ಚೈನ್ಗಳನ್ನ ಯಾವ ಲೆಂತಲ್ಲಿ ಹಾಕ್ತೀರ ಅನ್ನೋದು ಕೂಡ ಮೇಂಟೈನ್ಗೆ, ಅಂದರೆ ಯಾವ ರೀತಿ ನೀವು ಚೈನ್ ದೊಡ್ಡದಾಗಿ ಹಾಕ್ತೀರಾ, ಚಿಕ್ಕದ ಚೈನ್ ಹಾಕ್ತೀರಾ ಅನ್ನೋದು ಕೂಡ ಇದಾಗುತ್ತೆ. ಸೊ ಅದ್ರ ಮೇಲೆ ಚೈನ್ಗಳು ಬರುತ್ತೆ. ಸೊ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. 3 ಅಥವಾ 4 ಚೈನ್. ಇದೊಂದು ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ಬೀಡ್ ಸುತ್ತ 3 ಚೈನ್ ಬರುವಂಥದ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಮುಹೂರ್ತ ಸ್ಯಾರಿಗಳಿಗೆ, ಎಂಗೇಜ್ಮೆಂಟ್ ಈ ಥರ ಸ್ಯಾರಿಗಳಿಗೆ ಇದೆಲ್ಲ, ಬ್ರೈಡಲ್ ಸ್ಯಾರಿಗಳಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಒಂದು ಸರ್ತಿ ಸ್ಯಾಂಪಲ್ ಪೀಸ್ ಕಳಿಸಿ ಟ್ರೈ ಮಾಡಿಕೊಂಡು ಸ್ಯಾರಿಗೆ ಹಾಕಿ ನೋಡಿ. ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಸೊ ಇಲ್ಲಿ ನೆಕ್ಸ್ಟ್ ನಾವು ಸಿಂಗಲ್ ಕ್ರೋಶ ಹಾಕಿರ್ತೀವಲ್ಲ, ಆ ಸಿಂಗಲ್ ಕ್ರೋಶಕ್ಕೆ ಇಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಒಂಚೂರು ಪ್ರೆಸ್ ಮಾಡ್ಕೊಳ್ಳಿ, ಸೊ ನೀಟಾಗಿ ಬರುತ್ತೆ. ಅಲ್ಲಿಂದ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್, ಲಾಕ್ ಮೇಲೆ ಲಾಕ್, 5 ಚೈನ್, 5 ಚೈನ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೋಡ್ಬೋದು ಡಿಸೈನ್ ಈ ರೀತಿ ಬರುತ್ತೆ. ಸೊ ಈ ಮಿಡಲಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡ್ವಲ್ಲ, ಸೊ ಆ ಪ್ಲೇಸಲ್ಲಿ ನಾವು ಸ್ಟೋನ್ ಚೈನ್ನ ಅಂಟಿಸ್ಕೊಂಡ್ರೆ ಇನ್ನೂ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಅದನ್ನು ಕೂಡ ತೋರಿಸ್ತೀನಿ ಇದರಲ್ಲಿ. ಇದೇ ರೀತಿ ಇನ್ನೊಂದು ಆರ್ಜಿಗೆ ಕೂಡ ಕಂಪ್ಲೀಟ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ, ಹಾಗೆ ನೀಟ್ ಫಿನಿಶಿಂಗ್ ಬಂದಿದೆ. ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಈ ಡಿಸೈನ್ಗೆ ನಾನು 150 ಸ್ಟ್ಯಾಂಡ್ಸಿಂದ ಕುಚ್ಚನ್ನು ಕಟ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ಮಿಡಲ್ಗೆ ಒಂದು ಬೀಡ್ ಕೂಡ ಇಟ್ಟು ಕುಚ್ಚನ್ನು ಕಟ್ಬೋದು. ಹಾಗೆಯೇ ಇಲ್ಲಿ ಸ್ಟೋನ್ ಚೈನ್ನ ಕೂಡ ಸ್ಟಿಕ್ ಮಾಡ್ಕೊಂಡಿದ್ದೀನಿ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಒಂದ್ಸತಿ ಈ ಡಿಸೈನ್ನ ಟ್ರೈ ಮಾಡಿ. ಈ ಡಿಸೈನ್ಗೆ 950ಇಂದ 1000 ತನಕನೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ. ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಆನ್ಲೈನ್ ಕ್ಲಾಸ್ ಬೇಕು ಅನ್ನೋರು, ಕಲಿಯೋದಕ್ಕೆ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಕ್ಲಾಸ್ ಎನ್ಕ್ವೈರಿ ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ಗೆ ಮೆಸೇಜ್ನ ಮಾಡಿ. ಥ್ಯಾಂಕ್ ಯು.